ದೇವೇಗೌಡರ ಅದೃಷ್ಟ ದೇವತೆ ಚಿನ್ನ 72 ವರ್ಷಗಳ ಕಾಲ ಸಾಥಿಯಾಗಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಹರದನಹಳ್ಳಿ ಸಮೀಪದ ಖ್ಯಾತನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತೆ. ನಿನ್ನೆ ರಾತ್ರಿಯಿಂದ ಇವತ್ತು ಮಧ್ಯಾಹ್ನದವರೆಗೆ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ರಾಜಕಾರಣಿಗಳು, ಸಿನಿಮಾ ರಂಗದವರು, ಸ್ವಾಮೀಜಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಈ ವೇಳೆ ಪತ್ನಿಯ ಮುಖವನ್ನು ನೋಡ್ತಾ ದೇವೇಗೌಡರು ಕಣ್ಣೀರು ಹಾಕಿದ್ರು. ಇನ್ನು ಕುಮಾರಸ್ವಾಮಿ, ರೇವಣ್ಣ ಅವರು ಕೂಡ ದುಃಖವನ್ನು ತಡೆಯಲಾರದೆ ಗಳಗಳನೆ ಅತ್ತಿದ್ದಾರೆ. ಈ ಮಧ್ಯೆ ದೇವೇಗೌಡರಿಗೆ ಪ್ರಧಾನಿ ಮೋದಿಯವರು, ಕಾಂಗ್ರೆಸ್ಸಿಗರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ದೂರವಾಣಿ ಕರೆಯನ್ನು ಮಾಡುವ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಸೊ ಏನೇನಾಯಿತು ನಿನ್ನೆಯಿಂದ ಇಲ್ಲಿ ತನಕ ಡೆವಲಪ್ಮೆಂಟ್ಸ್ ಅಂತ ನೋಡೋಣ ಬನ್ನಿ. ದೇವೇಗೌಡರ ಅದೃಷ್ಟ ದೇವತೆ ಚೆನ್ನಮ್ಮ ನಿಧನ. ಅರ್ಧಾಂಗಿಯ ಮುಖ ನೋಡಿ ತೊಟ್ಟಗೌಡ್ರು ಕಣ್ಣೀರು. ಬೆಂಗಳೂರಿನಲ್ಲಿ ಗಣ್ಯಾತಿ ಗಣ್ಯರಿಂದ ಅಂತಿಮ ದರ್ಶನ. ಉಸಿರಾಟದ ಸಮಸ್ಯೆಯಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಹೃದಯ ಸ್ತಂಭನದಿಂದ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆ ನಿಧನರಾಗಿದ್ರು. ರಾತ್ರಿಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆ ತನಕ ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಈ ವೇಳೆ ಪತ್ನಿಯ ಮುಖ ನೋಡಿ ದೇವೇಗೌಡರು ಆಗಾಗ್ಗೆ ಕಣ್ಣೀರಾಗ್ತಾ ಇದ್ರು. ಕೇವಲ ಕುಟುಂಬಸ್ಥರು, ಸಂಬಂಧಿಕರು ಮಾತ್ರ ಅಲ್ಲದೆ ಪಕ್ಷಾತೀತವಾಗಿ ರಾಜಕಾರಣಿಗಳು, ಗಣ್ಯರು, ಸಿನಿಮಾದವರು, ಸ್ವಾಮೀಜಿಗಳು ಸೇರಿದಂತೆ ಸಾರ್ವಜನಿಕರು, ಜೆಡಿಎಸ್ ಕಾರ್ಯಕರ್ತರು ಕೂಡ ಆದರ್ಶ ರತ್ನದಂತೆ ಇದ್ದ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ಈ ವೇಳೆ ದೇವೇಗೌಡರ ಆಫೀಸ್ನಲ್ಲಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದವರು ಕಣ್ಣೀರು ಹಾಕಿದ್ರು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಪುತ್ರ ಕುಮಾರಸ್ವಾಮಿ ತಾಯಿಯನ್ನ ನೆನೆದು ಕಣ್ಣೀರು ಹಾಕಿದ್ರು. ನಾಳೆ ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲದ ಸಮೀಪ ಅಂತ್ಯಕ್ರಿಯೆ ಆಗತ್ತೆ. ತಾಯಿಯೇ ನನ್ನ ದೇವರು. ಅವರ ಹಿತನುಡಿಗಳು, ಉಪದೇಶಗಳೇ ನಮಗೆ ಮಾರ್ಗದರ್ಶನ. ಅವರಷ್ಟು ದೈವ ಭಕ್ತರು ಇನ್ನೊಬ್ಬರಿಲ್ಲ. ನಾವು ದಾರಿ ತಪ್ಪಿದಾಗ್ಲೂ ಸರಿದಾರಿಗೆ ತರ್ತಿದ್ರು ಅಂತ ಕಣ್ಣೀರಿಟ್ರು. ಸಿಕ್ತಾಗಲೆಲ್ಲ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬರ್ತಾ ಇದ್ದೆ. ಅವರನ್ನ ದೇವ್ರ ಸ್ಥಾನದಲ್ಲಿಟ್ಟೆ ನಾವು ಗೌರವಿಸ್ತಾ ಇದ್ವು. ಅವರ ಒಂದು ಹಿತಗಳು ನಮಗೆ, ಅವರಿಗೆ ಉಪದೇಶ, ನಮಗೆ ಸಲಹೆಯನ್ನು ಕೊಡ್ತಾಯಿದ್ರು. ಅದೇ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಡೀಲಿಕ್ಕೆ ಸಾಧ್ಯ ಆಗಿರುತ್ತೆ. ಅವರ ಸರಳತೆ ಒಂದೇ ಅಲ್ಲ, ಮನೆಗೆ ಬರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿರಲಿ ಪ್ರತಿಯೊಬ್ಬರನ್ನು ಸಮನಾಗಿ ಕಾಣ್ತಾ ಇದ್ದಂಥ. ಒಂದು ವರ್ಷದಿಂದ ಬೆಡ್ ರಿಡನ್ ಇದ್ದರು. ಯಾರಾದರೂ ನೋಡಿದ್ರೆ, ಅವ್ರು ನೋಡ್ಲಿಕ್ಕೆ ಬಂದರೆ ಊಟ ಮಾಡೋದಲ್ಲಂತಕ್ಕಂಥ ಒಂದು ಪದ ಬಿಟ್ಟರೆ ಕಳೆದ ಒಂದು ವರ್ಷದಿಂದ ಅವ್ರೇನು ಮಾತಾಡಲಿ. ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ ಅಂತ್ಯಕ್ರಿಯೆ. ರಸ್ತೆ ಮಾರ್ಗದಲ್ಲಿ ಚೆನ್ನಮ್ಮನಿಗೆ ಪುಷ್ಪಾರ್ಚನೆ. ಒಂದ್ಕಡೆ ಅಂತಿಮ ದರ್ಶನ ನಡೆಯುವಂತೆಯೇ ಹಾಸನಕ್ಕೆ ಕೊಂಡೊಯ್ಯೋಕೆ ಚಿರಶಾಂತಿ ವಾಹನ ಸಿದ್ಧತಾ ಕಾರ್ಯ ನಡೆಯಿತು. ಪದ್ಮನಾಭನಗರದ ನಿವಾಸದಲ್ಲಿ ಕುಟುಂಬದ ಸದಸ್ಯರು ಅಂತಿಮ ಪೂಜೆ ಸಲ್ಲಿಸಿದ್ರು. ಮೊದಲಿಗೆ ದೇವೇಗೌಡರು ಪತ್ನಿಯ ಹಣೆಗೆ ಕುಂಕುಮ ಇಟ್ಟು ಹೂ ಮುಡಿಸಿದ್ರು. ಈ ಹೊತ್ತಲ್ಲೂ ಕಣ್ಣೀರು ಹಾಕಿದ್ರು. ಬಳಿಕ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಪೂಜೆ ಸಲ್ಲಿಸಿ ಕಣ್ಣೀರಿಟ್ರು. ಚೆನ್ನಮ್ಮ ಅಂತ್ಯಕ್ರಿಯೆಯನ್ನ ಸಕಲ ಸರ್ಕಾರಿ ಗೌರವಗಳಿಂದ ನಡೆಸೋಕೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ ಬೆನ್ನಲ್ಲೇ ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜ ಹೊದಿಸಲಾಯಿತು. ನಂತರ ಬೆಂಗಳೂರು ನೆಲಮಂಗಲ ಮಾರ್ಗವಾಗಿ, ರಸ್ತೆ ಮಾರ್ಗವಾಗಿ ಹಾಸನದತ್ತ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಯಿತು. ಈ ವೇಳೆ ಹೆದ್ದಾರಿಯ ಅಲ್ಲಲ್ಲಿ ಜೆಡಿಎಸ್ ಕಾರ್ಯಕರ್ತರು, ಸಾರ್ವಜನಿಕರು ಕೂಡ ಪುಷ್ಪ ನಮನ ಸಲ್ಲಿಸಿ ಅಂತಿಮ ದರ್ಶನ ಪಡೆದ್ರು. ನೆಲಮಂಗಲದ ಕುಣಿಗಲ್ ಬೈಪಾಸ್ನಲ್ಲಿ ಸಾವಿರಾರು ಜನ ಪುಷ್ಪಾರ್ಚನೆ ಮಾಡಿದ್ರು. ತಾಯಿಯ ನೆನೆದು ಬಿಕ್ಕಳಿಸಿ ಅತ್ತ ರೇವಣ್ಣ. ಹೊಳೆನರಸೀಪುರದಲ್ಲಿ ಅಂತ್ಯಕ್ರಿಯೆ ನಡೆಯುವ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಅಂತ್ಯಕ್ರಿಯೆ ಜಾಗ ಸ್ವಚ್ಛತೆ ಆಗಿದೆ. ಸ್ಥಳಕ್ಕೆ ಬಂದ ಹಿರಿಯ ಪುತ್ರ ರೇವಣ್ಣ ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಾಗ ಅಮ್ಮನ ನೆನೆದು ಬಿಕ್ಕಿ ಬಿಕ್ಕಿ ಅತ್ರು. ಅತ್ತೆಯನ್ನ ನೆನೆದು ಸೊಸೆ ಭವಾನಿ ರೇವಣ್ಣ ಕೂಡ ಭಾವುಕರಾದ್ರು. ನಿನ್ನೆ ಬೆಳಿಗ್ಗೆ ಆಯ್ತು ಹುಷಾರು ಅಂದ್ರು 33%. ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿದ್ರು ಗೊತ್ತಿಲ್ಲ ಸರ್. ಕೆಲವು ಓದೋ ಮಕ್ಳಿಗೆಲ್ಲ ಅನ್ನ ಹಾಕಿದ್ರು. ನಮ್ಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೇ ನಾವು ತಬ್ಲಿ ಆಗಿದ್ದೀನಿ ಸರ್. ಅವ್ರ ಕೈಲಾದಷ್ಟು ಊಟ ತಿಟ್ಟಿ ಹಾಕಿ ದುಡ್ಡು ಕೊಟ್ಟು, ಸೀರೆ ಕೊಟ್ಟು, ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೇ ಕಷ್ಟ ಇದ್ರು ಅದೆಲ್ಲ ಇದು ಮಾಡೋರು. ಇವತ್ತು ದೇವತೆ ಕಳ್ಕೊಂಡ್ಬಿಟ್ಟಿದ್ದೀರಿ. ಅವತ್ತು ನನಗೆ ಆ ಸಿಟ್ಟು ಹಾಕಂತ ಅವ್ರು ತಗೊಂಡ್ರು. ಆ ಸಿಟ್ಟು 26 ವರ್ಷ ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರ್ಲಿಲ್ಲ.
ಮಾತೃನ ರೂಪದಲ್ಲೇ ಇರ್ತಾಯಿದ್ರು. ಹಾಗಾಗಿ ನಮ್ಮ ಮಾವವ್ರಿಗಂತೂ ತುಂಬ ಬೆನ್ನೆಲುಬಾಗಿದ್ದರು ಪ್ರತಿಯೊಂದೂ. ರೇವಣ್ಣ ಅವ್ರನ್ನ ನೋಡೋಕ್ಕಾಗ್ತಿಲ್ಲ. ನಿನ್ನೆಯಿಂದ ಮಾತೇ ಕಡಿಮೆ ಮಾಡಿದ್ದೀನಿ ನಾನು ಅವ್ರ ಜೊತೆ. ಯಾಕೆಂದರೆ ಮಾತಾಡಿದ್ರೆ ಸಾಕು ಜಾಸ್ತಿ ಹೇಳ್ತಾರೆ, ಅದಕ್ಕೆ ಮಾತು ಕಡಿಮೆ ಮಾಡ್ಕೊಂಡಿದ್ದೀನಿ. ಹೊಳೆನರಸೀಪುರ ಅಂದರೆ ಸಾಕು ಜೀವ. ಅವತ್ತು ರೇವಣ್ಣವ್ರ ಮೇಲೆ ಆ್ಯಸಿಡ್ ಹಾಕಬೇಕು ಅಂತ ಅಂದ್ಕೊಂಡಿದ್ದದ್ದು ಅದು. ರೇವಣ್ಣವ್ರ ಅವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋದ್ರು, ಮಗನ ಕರ್ಕೊಂಡು ಇಬ್ಬರು ಹೋದ್ವಿ ದೇವಸ್ಥಾನಕ್ಕೆ. ಕೂತ್ಕೊಂಡು ಪೂಜೆ ಮಾಡಿಸ್ಬೇಕಾದ್ರೆ ಈ ಘಟನೆ ನಡೆಯಿತು. ಹಾಗಾಗಿ ನಮ್ಮ ಅತ್ತೆಗೆ ಒಂದು 60-65% ಬರ್ನಾಗ್ಬಿಡ್ತು. ಆ ಸಮಯದಲ್ಲಿ ತುಂಬ ಹಾನಿಯಾಗಿತ್ತು ದೇಹದಲ್ಲಿ. ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ. ನಾಳೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದ ಸಮೀಪ ಇರುವ ಕ್ಯಾತನಹಳ್ಳಿ ಗ್ರಾಮದ ಮಾವಿನ ಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಗಣ್ಯಾತಿ ಗಣ್ಯರು ಬರುವ ಹಿನ್ನೆಲೆಯಲ್ಲಿ ಹರದನಹಳ್ಳಿಯಲ್ಲಿ 2, ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳೇ ಖುದ್ದಾಗಿ ವ್ಯವಸ್ಥೆ ಪರಿಶೀಲಿಸಿದ್ದಾರೆ. ನಾಳೆ ಸಿಎಂ ಡಿಕೆಶಿ ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ಹುಟ್ಟೂರು ಮುತ್ತಗಿರಿಹಳ್ಳಿ ಸೊಸೆಯಾಗಿ ದೇವೇಗೌಡರ ಮನೆ ಸೇರಿದ ಹರದನಹಳ್ಳಿ ಗ್ರಾಮದಲ್ಲಿ ಸೂತಕ ಆವರಿಸಿದೆ. ಚೆನ್ನಮ್ಮ ಅವರ ಪ್ರೀತಿ ಅನುಭವಿಸಿದ್ದ ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಈಗ ಚನ್ನರಾಯಪಟ್ಟಣ ತಲುಪಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಚನ್ನರಾಯಪಟ್ಟಣದಿಂದ ಅದು ನಂತರ ಶಾಂತಿಗ್ರಾಮದ ಮುಖಾಂತರ ಹಾಸನ ತಲುಪಬೇಕು. ಹಾಸನದಿಂದ ನಂತರ ಅದು ಹೊಳೆನರಸೀಪುರಕ್ಕೆ ಹೋಗೋದು. ಹಾಸನಕ್ಕೆ ತೆರಳಿ ಅಲ್ಲಿಂದ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ಕೊಂಡು ಹೋಗ್ತಾರೆ. ಹಾಗಾಗಿ ಮಧ್ಯರಾತ್ರಿ ವೇಳೆಗೆ ಹರದನಹಳ್ಳಿಗೆ ಬರುವಂತಹ ಸಾಧ್ಯತೆ ಇದೆ. ಇನ್ನು ಚೆನ್ನಮ್ಮ ಅಂತ್ಯಕ್ರಿಯೆ ನಡೆಯಲಿರುವ ಕ್ಯಾತನಹಳ್ಳಿಗೆ ದೇವೇಗೌಡರು ಕೂಡ ಭೇಟಿ ಕೊಟ್ಟು ಇವತ್ತು ಪರಿಶೀಲನೆ ನಡೆಸಿದ್ದಾರೆ. ಹಾಗೆಯೇ ಗಣ್ಯ ವ್ಯಕ್ತಿಗಳು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಹಿನ್ನೆಲೆಯಲ್ಲಿ ಹೊಳೆನರಸೀಪುರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಸಾಮಾನ್ಯ ಜನಸಂದಣಿ, ವಾಹನ ದಟ್ಟಣೆ, ಸಂಚಾರ ದಟ್ಟಣೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಸಾರ್ವಜನಿಕ ಶಾಂತಿ ಮತ್ತು ಸುಗಮ ಸಂಚಾರದ ದೃಷ್ಟಿಯಿಂದ ನಾಳೆ ಹೊಳೆನರಸೀಪುರ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಮತ್ತು ಎಲ್ಲ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಡಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ನಾಳೆ ಹೊಳೆನರಸೀಪುರದಲ್ಲಿ ಎಲ್ಲ ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಅಂಗಡಿಯನ್ನು ಬಂದ್ ಮಾಡ್ತಾ ಇದ್ದಾರೆ. ಈ ಮೂಲಕ ಚೆನ್ನಮ್ಮಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳ ಕ್ಯಾತನಹಳ್ಳಿ ಅಂತಂದ್ಬಿಟ್ಟು ಹರದನಹಳ್ಳಿ ಪಕ್ಕದಲ್ಲೇ ಬರ್ತಕ್ಕಂಥದ್ದು. ಅಲ್ಲಿ ವ್ಯವಸ್ಥೆ ನೋಡ್ತಾ ಇದ್ದೀರಾ. ಬಂದಂತಹ ಗಣ್ಯರಿಗೆ ಕೂತ್ಕೊಳ್ಳೋದಕ್ಕೆಲ್ಲ ಶಾಮಿಯಾನದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ವಾಸ್ತು ಪ್ರಕಾರ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾವ ಜಾಗದಲ್ಲಿ ಮಣ್ಣು ಮಾಡಬೇಕು ಅಂತಕ್ಕಂಥದ್ದನ್ನು ಗುರುತಿಸಿದ್ದಾರೆ. ಜೊತೆಗೆ ಪ್ರತ್ಯೇಕವಾಗಿ ವೆಹಿಕಲ್ ಪಾರ್ಕಿಂಗ್, ಯಾಕೆಂದರೆ ಕೇಂದ್ರದ ಸಚಿವರೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಕೇಂದ್ರ ಸಚಿವರು, ಮುಖ್ಯಮಂತ್ರಿಗಳು, ಹಾಗೆಯೇ ರಾಜ್ಯದ ಸಚಿವ ಸಂಪುಟದ ಸದಸ್ಯರು, ಸ್ವಾಮೀಜಿಗಳು ಎಲ್ಲರೂ ಕೂಡ ಆಗಮಿಸ್ತಾರೆ. ಬಂದವರಿಗೆಲ್ಲ ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ರೀತಿಯ ವ್ಯವಸ್ಥೆಗಳು ಈಗ ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಒಂದು ವೇಳೆ ಮಳೆ ಬರಬಹುದು, ಹೇಳೋಕ್ಕಾಗಲ್ಲ. ಅದೆಲ್ಲದರಿಂದ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಾರ್ಥಿವ ಶರೀರವನ್ನು ಇವತ್ತು ರಾತ್ರಿ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಇಡಲಾಗುತ್ತೆ. ದೇವೇಗೌಡರು ಕೂಡ ಈಗ ಅಂತ್ಯ ಸಂಸ್ಕಾರ ನಡೆಯೋ ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅವರು ಎಲ್ಲ ಮಾತುಕತೆಯನ್ನು ನಡೆಸಿ ವ್ಯವಸ್ಥೆಗಳ ಪರಿಶೀಲನೆ ಮಾಡಿದ್ದಾರೆ. ಪೂರ್ತಿ ಹೇಗಾಗಬೇಕು, ಏನು ಎತ್ತ ಅಂತ ಸಕಲ ಸರ್ಕಾರಿ ಗೌರವಗಳು ಕೂಡ ಕೊಡೋದ್ರಿಂದ ಬರ್ತಕ್ಕಂಥ ಪೊಲೀಸ್ ವೃಂದ ಅವರುಗಳಿಗೆಲ್ಲ ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು, ಹೀಗೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ತುರ್ತು ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ಬಳಿಕ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ರಾಜ್ಯದಲ್ಲಿ 60% ಮಳೆ ಕಡಿಮೆಯಾಗಿದೆ. 20 ಜಿಲ್ಲೆಗಳಲ್ಲಿ ಮಳೆ ಇಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ಸಂಪೂರ್ಣ ಮಳೆ ಇಲ್ಲ. 128 ತಾಲೂಕಿನಲ್ಲೂ ಮಳೆ ಕೊರತೆ ಇದೆ. 158 ತಾಲೂಕಿನಲ್ಲಿ ಬಹಳ ಸಾಧಾರಣ ಮಳೆ ಇದೆ ಅಂತ ಮಾಹಿತಿ ಪಡ್ಕೊಂಡಿದ್ದೀನಿ ಅಂತ ಹೇಳಿದರು. ರಾಜ್ಯದ ಜಲಾಶಯಗಳಲ್ಲಿ 40% ನೀರಿದೆ. ಕುಡಿಯೋದಕ್ಕೆ ಮಾತ್ರ ನೀರಿದೆ. ನೀರು ಬಂದ ಮೇಲಷ್ಟೇ ರೈತರು ಬೆಳೆ ಹಾಕಬೇಕು. ಸಣ್ಣ ರೈತರ ಹಿತ ಕಾಪಾಡಬೇಕು. 1 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಬಳಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಶಾಸಕರ ಅಧ್ಯಕ್ಷತೆಯಲ್ಲಿ ಕ್ರಮ ವಹಿಸಲಾಗುತ್ತೆ. ಜನ ಗುಳೆ ಹೋಗದಂತೆ ಗ್ರಾಮ ಸಭೆ ಮಾಡಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೇನೆ. 15 ದಿನದಲ್ಲಿ ಬರದ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಬೇಕು. ಹಾಗಾಗಿ ಪ್ರತಿ ತಾಲೂಕಿನಲ್ಲಿ ಸ್ಥಳಕ್ಕೆ ಹೋಗಿ ಫೀಲ್ಡ್ ರಿಪೋರ್ಟ್ ಕೊಡಬೇಕು ಅಂತ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ಈ ವೇಳೆ 15,000 ಶಿಕ್ಷಕರ ನೇಮಕಕ್ಕೆ ಅನುಮೋದನೆ, KPSC ಅಧ್ಯಕ್ಷರ ಅಮಾನತಿಗೆ ಅನುಮೋದನೆ ಕೊಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಯಾರನ್ನೂ ತೆಗೆಯಲ್ಲ.
ಆಗಸ್ಟ್ ಮೊದಲ ವಾರ ಅಧಿವೇಶನ ನಡೆಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಿಎಂ, ಡಿಸಿಎಂ, ಎಲ್ಲ ಜಿಲ್ಲೆಗಳ ಡಿಸಿಗಳು, ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹತ್ವದ ಸಭೆಯನ್ನು ನಡೆಸಿದರು. ಪ್ರಸ್ತುತ ಸ್ಥಿತಿಗತಿ ಏನು, ಯಾವ ಜಿಲ್ಲೆಯಲ್ಲಿ ಹೆಚ್ಚು ಗುಳೆ ಹೊರಟಿದ್ದಾರೆ ಅಂತ ಚರ್ಚೆ ಮಾಡಿದರು. ಎಲ್ ನಿನೋ ಮುಂದಿನ ವರ್ಷದ ಏಪ್ರಿಲ್ವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ. ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಬಹಳ ಬಲಿಷ್ಠವಾದ ಎಲ್ ನಿನೋ ಪರಿಸ್ಥಿತಿ ಉದ್ಭವಿಸಬಹುದು. ಗುಳೆ ತಪ್ಪಿಸಲು ಉದ್ಯೋಗ ಕೊಡಿ, ಜೀವ ಸಂಕುಲಕ್ಕೆ ತೊಂದರೆ ಆಗದಂತೆ ಕಾರ್ಯನಿರ್ವಹಿಸಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದ್ದರು. ಬರದ ಕುರಿತು ಸರ್ಕಾರಕ್ಕೆ ಯಾವುದೇ ಚಿಂತನೆ ಇಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಟೀಕೆ ಮಾಡಿದ್ದಾರೆ. ಸಾವಿರಾರು ಜನ ಗುಳೆ ಹೋಗ್ತಿದ್ದಾರೆ ಅಂತ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. 60% ಅಷ್ಟು ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ರಾಜ್ಯದಲ್ಲಿ ಕೂಡ ಜಲಾಶಯಗಳು ಬರೀ ಒಟ್ಟು 40% ಮಾತ್ರ ಹೋದ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ನೀರಿದೆ. ಬರೀ ಕುಡಿಯೋಕ್ ಮಾತ್ರ ನೀರು ಇದ್ದಂಗೆ ಕಾಣ್ತಾ ಇದೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ. ಸುಮ್ಮನೆ ಬೆಳೆ ಹಾಕ್ಬಿಟ್ಟು ನೀರು ಬಿಡಿ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಅದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ದೇನೆ. 1 ಕೋಟಿ ಹಿಂದೆಂದೂ ಕಾಣದ ಭೀಕರ ಬರಗಾಲ, ಮಳೆ ಇಲ್ಲ, ಕೆರೆಕಟ್ಟೆಗಳು ನೀರಿಲ್ಲ, ಜನ ಸಂಕಷ್ಟದಲ್ಲಿ ನರಳ್ತಾ ಇದ್ದಾರೆ. ಯಾವ ತ್ವರಿತಗತಿಯಲ್ಲಿ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಕಣ್ಣೀರನ್ನು ಒರೆಸಿ ಅವರು ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಎಲ್ಲ ಕಡೆ ಕುಡಿಯೋ ನೀರಿನ ಹಾಹಾಕಾರವು ಪ್ರಾರಂಭ ಆಗಿದೆ. ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಅದಕ್ಕೆ ಸ್ಪಂದಿಸಲಿ ಅಂತ ಒತ್ತಾಯ ಮಾಡ್ತೇನೆ. ನಮ್ಮ ಜಾನುವಾರುಗಳಿಗೆ ಒಂದು ಮೇವಿಲ್ಲ ಅಂತ ನೀರಿಲ್ಲ ಅಂತ ಜಾನುವಾರುಗಳು ಸಾಯ್ತಾ ಇದ್ದಾವೆ. ಜನರೆಲ್ಲ ಗುಳೆ ಹೋಗ್ತಾರೆ. ರಾತ್ರಿ ನಿಂತ್ರೆ ಇವತ್ತು ಬೀದರ್ದಿಂದ, ಕಲಬುರಗಿಯಿಂದ, ಇವತ್ತು ಕೊಪ್ಪಳದಿಂದ ಸಾಲು ಸಾಲಾಗಿ ಇವತ್ತು ಕೊರಪಾನುಗಳು ಹಾಕೊಂಡು ಕ್ರೂಸರ್ ಗಾಡಿಯಲ್ಲಿ ಹೋಗುವಂತ ಟೈಮಲ್ಲಿ ಬಹಳಷ್ಟು ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ.